ಹಾಯ್ ಫ್ಯಾಮ್ 90 ಡೇಸ್ ಚಾಲೆಂಜ್ನ ಫಸ್ಟ್ ಡೇ ವ್ಲಾಗ್ ಇದು. ಸೊ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಹಾಟ್ ವಾಟರ್ಗೆ ಲೆಮನ್ ಹಾಗೆ ಚಿಯಾ ಸೀಡ್ಸ್ ಸಾಲ್ಟ್ ಹಾಕ್ಕೊಂಡು ಬೆಳಗ್ಗೆನೆ ಕುಡಿದ್ಬಿಟ್ಟು ಕುಡಿದ್ಕೊಂಡು ನಾವು ಹೊರಟಿದ್ದೆ ಜಿಮ್ಮಿಗೆ ಹೋಗಿ ಜಿಮ್ಮಲ್ಲಿ ನಾನು ಮತ್ತು ನನ್ನ ಬೆಸ್ಟಿ ಇಬ್ಬರೂ ಕೂಡ ವರ್ಕೌಟ್ನ ಮುಗಿಸ್ಕೊಂಡ್ವಿ. ಸೊ ಒಂದು ಒಳ್ಳೆ ಹೆವಿ ವರ್ಕೌಟ್ನ ಮಾಡಿದ್ವಿ. ಆಫ್ಟರ್ ವರ್ಕೌಟ್ ಆದಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ನಾವು ಹೊರಟಿದ್ದು ಮಾರುತಿ ಹೋಟೆಲ್ಗೆ. ಸೊ ಅಲ್ಲಿ ಹೋಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಕ್ರೇವಿಂಗ್ ಆಗಿತ್ತು, ಕಾಲ್ ಸೂಪ್ ಕುಡಿಬೇಕು, ದೋಸೆ ತಿನ್ನಬೇಕು ಅಂತ ಹೇಳಿ. ಸೊ ಕಾಲ್ ಸೂಪು, ದೋಸೆ ಹಾಗೆ 2 ಬಾಯ್ಲ್ಡ್ ಎಗ್ನ ತೊಗೊಂಡ್ವಿ, ಜೊತೆಗೆ ಒಂದು ಕೈಮಾ ಬಾಲ್ ಕೂಡ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು. ಬೆಳ್ಳಿಗೆ ಕಾಲ್ ಸೂಪು ಸೂಪರ್ ಆಗಿದೆ. ಇದ್ರ ಜೊತೆಗೆ ದೋಸೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಭರ್ಜರಿಯಾಗಾಯಿತು. ನೆಕ್ಸ್ಟ್ ನಾವು ವರ್ಕಿಗೆ ಹೋಗಬೇಕಿತ್ತು. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಸೊ ನನ್ನ ಬೆಸ್ಟಿ ಹಾಸ್ಪಿಟ್ಲಿಗೆ ಹೋದ್ಲು, ನಾನು ಕೂಡ ವರ್ಕಿಗೆ ರೆಡಿ ಆದೆ. ದೆನ್ ನಾನು ಆಫೀಸಿಗೆ ಹೊರಟೆ. ಸೊ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬರ್ತಾ ದ್ರಾಕ್ಷಿನ ಪಿಕ್ ಮಾಡಿದೆ. ಸೊ ಇವತ್ತು ದ್ರಾಕ್ಷಿ ನಮ್ಮ ಮನೆಗೆ ಬರ್ತಿದ್ದಾಳೆ. ದ್ರಾಕ್ಷಿ ಬರ್ತಿದ್ದಾಳೆ ಅಂದರೆ ಏನೋ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಆ ಸ್ಪೆಷಲ್ನ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ಇವಾಗ ದ್ರಾಕ್ಷಿ ನಮ್ಮ ಮನೆಗೆ ಬಂದಿದ್ದಾಳೆ. ನೋಡೋಣ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾವೆಲ್ಲರೂ ಸೇರಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ. ಸೊ ದ್ರಾಕ್ಷಿ ಹಾಯ್ ಮಾಡು. ಹಾಯ್ ಕಾವ್ಯ ಹಾಯ್ ಮಾಡು. ಹಲೋ ಹಾಯ್. ಏನು ಮಾಡ್ತಾ ಇದ್ದೀರಾ? ಇವತ್ತು ಆಲ್ರೆಡಿ ಬೀಟ್ರೂಟ್ ಚಪಾತಿ ಮತ್ತೆ ಎಗ್ ಬುರ್ಜಿ ಮಾಡ್ಕೊಂಡು ತಿಂದಾಯ್ತು ಒಂದು ರೌಂಡು. ಸೆಕೆಂಡ್ ರೌಂಡ್ಗೆ ಇವತ್ತು ನಾನು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಎಗ್ ಬುರ್ಜಿ ಸಾರಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು CSK ಮ್ಯಾಚ್ ಇದೆ. CSK ಮತ್ತು RCB ಮ್ಯಾಚ್ ಇದೆ. ನಮ್ಮ ಮನೆಯಲ್ಲೂ ಕೂಡ ಇವತ್ತು CSK ಆ್ಯಂಡ್ RCB. CSK ಯಾರಿಲ್ಲ ನಮ್ಮಲ್ಲಿ. ಇವಳು ನೋಡಿ, ಇವಳು CSK ಅಲ್ಲ, RCB ಫ್ಯಾನ್. ನಾನು RCB ಫ್ಯಾನೇ, ಬಟ್ ಬ್ಲ್ಯಾಕ್ ಹಾಕ್ತಿದ್ದೀನಿ ಅಷ್ಟೇ. CSK ಫ್ಯಾನ್ ಇಲ್ಲ, RCB ಫ್ಯಾನ್ ಅವರು. ಕಾವ್ಯ ನೋ ವೇ, ನಾನು ಯಾವತ್ತಿದ್ರು RCB. ಸೊ ಸೋಲಿ ಗೆಲ್ಲಿ ನಾವೆಲ್ಲರೂ RCB ಫ್ಯಾನ್ಸ್, ಟ್ರೂ RCB ಫ್ಯಾನ್ಸ್ ನಾವೆಲ್ಲರೂ ಕೂಡ. ಸೊ ಇವಾಗ ಇವರೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಜೊತೆಗೆ ನಮಗೆ 8:05 ಆಗಿದೆ. ಸೊ ಇನ್ನೊಂದು 5 ಮಿನಿಟ್ಸ್ ಆದರೆ ಝೂಮ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಕೂಡ ಫ್ರೆಶ್ ಅಪ್ ಆಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೈಟ್ ಆ್ಯಂಡ್ ವಾಚ್. ಸೊ ವೆಲ್ಕಮ್ ಬ್ಯಾಕ್. ಮತ್ತೆ ಇವಾಗ ಅಡಿಗೆ ಮನೇಲಿ ಏನೋ ನಡೀತಾ ಇದೆ. ಏನು ನಡೀತಿದೆ ಅಂತ ನೋಡಿ. ಸೊ ಫುಲ್ಲು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಹಾಯ್ ದ್ರಾಕ್ಷಿ. ಇವಳು ದ್ರಾಕ್ಷಾಯಣಿ ಅಲಿಯಾಸ್ ದ್ರಾಕ್ಷಿ. ಅವರು ಕಾವ್ಯ ಗೋಪಾಲ್ ಅಲಿಯಾಸ್ ಕಾವ್ಯ. ಏನು ಮಾಡ್ತಿದ್ಯಾ ಕಾವ್ಯ ಇವತ್ತು? ಎಗ್ ರೈಸ್. ಒಂದು ರೌಂಡ್ ಆಯ್ತು. ಎಗ್ ರೈಸ್, ಎಗ್ ಫ್ರೈಡ್ ರೈಸ್ ಎಲ್ಲ ಒಂದೇ. ಏನು ಮಾಡ್ತಿದ್ದೆ ಅಕ್ಕ? ಕವೆಕ್ಕ ನೀವು ಎಲ್ಲಿ ಕಲ್ತಿದ್ರಿ ಇದನ್ನ? ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರೀತಿ ರೆಸಿಪಿ. ನಾವೇನ್ ಮಾಡ್ತಾ ಪ್ರೀತಿ ನನಗೆ ಫ್ರೆಂಡ್ ಆಗಿದ್ದು PUC ನಲ್ಲಿ. ಫ್ರೆಂಡ್ ಆದಾಗ ಕಾಲೇಜ್ ಮುಗಿಸ್ಕೊಂಡು ಇಬ್ರು ಮನೆಗೆ ಬಂದ್ಬಿಟ್ಟು ಎಗ್ಗು ಮತ್ತೆ ಕ್ಯಾಪ್ಸಿಕಮ್ ತಗೊಂಡ್ ಬಂದ್ಬಿಟ್ಟು ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡು ವಾರಕ್ಕೆ ಇಲ್ಲಾನು 3-4 ಸರಿ ತಿಂತಾ ಇದ್ವಿ. ಅವಾಗ ಇದೇ ತರ ರೆಸಿಪಿ ಸೇಮ್ ಅವಾಗ ಪ್ರೀತಿ ಹೇಳ್ಕೊಂಡು ಇವತ್ತು ನಾನು ಇದೇ ತರ ನೀವು ಮಾಡೋದು ನೋಡಿ ಅದನ್ನ ಟೇಸ್ಟ್ ಮಾಡ್ಬೇಕಂತ ಇವತ್ತು ಮಾಡಿಸ್ತಾ ಇದ್ದೀನಿ. ಸೊ ಸೂಪರ್ ಆಗಿದೆ, ಮಾಡ್ತಾ ಇದ್ದಾರೆ. ಇನ್ನೂ ತಿಂದೇ ಇಲ್ಲ ಆಗ್ಲೇ ಸೂಪರ್ ಆಗಿದೆ ಅಂತಾಳೆ. ಇಲ್ಲಿ ಫ್ರೆಂಡ್ಸ್, ಏನಾದ್ರೂ ಆಕ್ಟಿಂಗ್ ಕ್ಲಾಸ್ ಇದ್ರೆ ದಯವಿಟ್ಟು ಇವಳನ್ನ ಸೇರಿಸ್ಕೊಳ್ಳಿ. ಹೆಂಗ್ ಹೇಳ್ತಾಳೆ ಅಂದ್ರೆ ಇನ್ನೂ ತಿಂದೇ ಇಲ್ಲ, ಸ್ಮೆಲ್ ನೋಡಿದಷ್ಟೇ ಹೇಳ್ತಿದ್ದಾಳೆ. 3 ಎಗ್ ಐತೆ. ಯಾರ್ದು 3 ಎಗ್? ಕೋಳಿ. ಒಂದು ದ್ರಾಕ್ಷಿದು, ಇನ್ನೊಂದು ನಿಂದು. ಸೊ ಫ್ರೆಂಡ್ಸ್, ಇದೆಲ್ಲ ನಾವು ಕಾಮಿಡಿ ಮಾಡ್ತಾ ಇರೋದು. ಬ್ಯಾಚುಲರ್ಸ್ ಅಂದರೆ ಹಿಂಗೇನೆ ಇರ್ತಾರೆ. ಸೊ ಏನೆಲ್ಲ ಹಾಕಿದ್ದಾಳೆ ಒಂದ್ಸಲ ರೆಸಿಪಿ ಹೇಳಮ್ಮ, ನೋಡ್ಕೊಬರೋಣ.
ಅವಾಗಲೇ ಹೇಳಿದ್ನಲ್ಲಮ್ಮ, ಆನಿಯನ್, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಅದಕ್ಕೆ ಮೊಟ್ಟೆನ ಟಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನಲ್ಲಿ ಚಿಲ್ಲಿ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಚಿಲ್ಲಿ ಹಾಕಿ ಪೇಸ್ಟ್ ಮಾಡಿದಾರಂತೆ. ಸೊ ಮೊಟ್ಟೆನ ಒಡೆದು ಹಾಕಿದ್ದೀರಾ ಹೇಗೆ? ಸಾಲ್ಟ್ ಹಾಕೋದು. ಎಂತ ಜನಗಳು ನೋಡಿ ಜನರೇ ಇವರು. ಇವಳು ಇದರಲ್ಲ ಕಿಪ್ಪಿ ಕೀರ್ತಿದು ಬೆಸ್ಟ್ ಫ್ಯಾನು, ಡಯಟ್ ಫ್ಯಾನು. ಫ್ರೆಂಡ್ಸ್, ಈ ವಿಡಿಯೋ ಕಿಪ್ಪಿ ಕೀರ್ತಿಗೆ ತಲುಪೋವರೆಗೂ ಶೇರ್ ಮಾಡಿ. ಕಿಪ್ಪಿ ಕೀರ್ತಿ ಆದರೆ ಪ್ರಾಣ ಕೊಡ್ತಾಳೆ ನಮ್ಮ ದ್ರಾಕ್ಷಿ. ಯಾಕೆ ಜನರೇ? ಡ್ರೆಸ್ ಹಾಕಿದ್ದೇನೆ. ಸರಿ ಆಯ್ತು. ಇವಾಗ ನಿಮ್ಮಿಬ್ರಿಗೆ ಒಂದು ಕ್ವಶನ್. ಹೇಳಿ. ನೀನ್ ಯಾವ ಟೀಮ್ ಕಾವ್ಯ? ನಾನು RCB ಫುಲ್ ಫಾರ್ಮ್ ಏನು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ದ್ರಾಕ್ಷಿ ಹೆಂಗಿದೆ? ಫೈನಲಿ ನಿನ್ನ ಕೈಗೆ ಎಗ್ ರೈಸ್ ಬಂದಿದೆ. ತುಂಬ ಚೆನ್ನಾಗಿದೆ, ಯಮ್ಮಿಯಾಗಿದೆ. ನಿಮ್ಮ ಕಾಲೇಜ್ ಲೈಫಲ್ಲಿ ಹೇಗೆ ಮಾಡಿ ತಿಂತಾ ಇದ್ರಿ, ಈಗ ನೀವು ಇವತ್ತು ಮಾಡಿದ್ದೀರಾ, ನನಗೂ ಟೇಸ್ಟ್ ತೋರಿಸಿದ್ದೀರಾ, ತುಂಬ ಚೆನ್ನಾಗಿದೆ. ಅಂಗಡಿ ಇಡ್ಬೋದಾ? ಇರ್ಬೋದು. ರಾತ್ರಿ ಒಂದು ಅಂಗಡಿ ಇಟ್ಕೊಟ್ಬಿಡ, ಮಾಡಿ ಕೊಡ್ತೀನಿ, ಅವಳು ಸೇಲ್ ಮಾಡ್ತೀನಿ. ಸೇಲ್ ಮಾಡಿಕೊಡ್ತೇನೆ. ಕವೆ ಹೆಂಗಿದೆ? ನೀನು ಮಾಡಿರೋದು ಚೆನ್ನಾಗೇ ಇರುತ್ತೆ ಅನ್ಬೇಡ, ಟೇಸ್ಟ್ ನೋಡು. ಇಲ್ಲ ಇವತ್ತು ಆ್ಯಕ್ಚುಲಿ ನಾನು ತುಂಬ ದಿನ ಆದ್ಮೇಲೆ ಅಲ್ವಾ ಇದು ಎಗ್ ರೈಸ್ ಮಾಡಿರೋದು. ಎಗ್ ಫ್ರೈಡ್ ರೈಸು ತುಂಬ ಚೆನ್ನಾಗಿದೆ. ತಿಂತಾ ಇದ್ರೆ ಇನ್ನೂ ಒನ್ ಮೋರ್ ಅಂತ ಇರಬೇಕು. ನಮ್ಮ ಜಿಮ್ಮು ಡಯಟು ಎಲ್ಲ ಮರ್ತೇ ಹೋಗ್ಬಿಡುತ್ತೆ ತಿಂತಾ ಇದ್ರೆ. ಎಂಜಾಯ್ ಮಾಡು, ತಿಂತಾ ಇರಬೇಕು ಲೈಫಲ್ಲಿ. ನಾವು ಧ್ರುವ ಸರ್ಜಿನ ಫಾಲೋ ಮಾಡ್ತೀವಿ. ಸೀ ಫುಡ್ ಅಂದರೆ ಸೀ ಫುಡ್ ಅಂತ ಹೇಳಿದ್ರೆ ವಾಟರ್ ಫುಡ್, ಸೀ ಫುಡ್ಸ್ ಅಲ್ಲ, ಏನೆಲ್ಲ ನೋಡ್ತೀವಿ ಅದನ್ನೆಲ್ಲ ತಿಂತಾ ಇರ್ತೀವಿ. ಬೆಳಗ್ಗೆ ಎದ್ದು ಹೋಗಿ ವರ್ಕೌಟ್ ಮಾಡ್ತೀವಿ. ಬರೀ ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ನೋಡಿ, ಊಟ ಮಾಡಬೇಕಾದ್ರೂ ಫೋನ್ ನೋಡ್ತಾರೆ. ಕಿಪ್ಪಿ ಕೀರ್ತಿ ಫ್ಯಾನು. ಹಿಂಗಾದ್ರೆ ಹೆಂಗೆ? ನೋಡಿ ಜನರೇ, ನೋಡಿ. ಚೆನ್ನಾಗಿದೆ ಜನರೇ. ಚೆನ್ನಾಗಿದ್ಯಾ? ನಮ್ಮ ಸಾಲ್ಟ್ ಮಾಡ್ಬಿಟ್ಟು ಬನ್ನಿ ಜನರೇ, ತಿನ್ನೋರಿ. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇವತ್ತು RCB ಮತ್ತೆ CSK ಮ್ಯಾಚ್. RCB ಮ್ಯಾಚ್ ವಿನ್ ಆಗಿದೆ. ಈಗ ಟೈಮ್ 12 o'clock. ಸೊ ನಾವು ಎಲ್ಲರೂ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ ಇವತ್ತು. ಕಣ್ಣನ್ ದೇವನ್ ಟೀ ಪುಡಿ, CSK ಪುಡಿ ಪುಡಿ. ಏನ್ ಮಾತು ಹೇಳ್ತೀವಿ ಆ ಮಾತ್ ಮೇಲೆ ನಿಂತ್ಕೊಂತೀವಿ. ವಿನ್ ಆಯ್ತು, ಪ್ಲಸ್ ಹೇಳಿದೆ ಐಸ್ ಕ್ರೀಮ್ ಕೊಡ್ಸಿದ್ದು. ಹೆಂಗೆ ನೋಡಿ, RCB ವಿನ್ ಆಗಿತ್ತು. CSK ರೆಡ್ ಟಿ ಶರ್ಟ್ ಹಾಕ್ಸ್ಕೊಂಡ್ ಬಂದಿದೀವಿ. ಇವಳು CSK ಫ್ಯಾನ್. ಅಲ್ಲ, ನಾನು RCB ಫ್ಯಾನ್, ಅದಕ್ಕೆ ಟೀ ಶರ್ಟ್ ರೆಡ್ ಹಾಕಿರೋದು. ಎಸ್, ಕರೆಕ್ಟ್ ದ್ರಾಕ್ಷಿ. ನೋಡಲ್ಲಿ RCB ಹುಡುಗರು ನೋಡಿ, RCB ವಿನ್ ಆಗಿದೆ. ಸೊ ನೀವೆಲ್ಲರೂ ಈ ವಿಡಿಯೋ ನೋಡ್ತಿರೋರು RCB ಫ್ಯಾನ್ ಆದರೆ RCB ಅಂತ ಕಮೆಂಟ್ ಮಾಡಿ. ಪ್ರೀತಿ ಮಹಾದೇವ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ RCB ಫ್ಯಾನ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹಾಯ್, ಜೈ RCB. ಅಷ್ಟೇ.